ನಾವು ಯಾವತ್ತೂ ಕೂಡ ಹಣಕ್ಕಾಗಿ ರಾಜಕೀಯ ಮಾಡೋದಂಥವ್ರಲ್ಲ. ನಮ್ಮ ಪಕ್ಷದ ವೈಶಿಷ್ಟ್ಯ ಮುಳುಬಾಗಿಲಲ್ಲಿ ಏನು ಅಂತಂದರೆ, ಯಾರೂ ಕೂಡ ಮುಖಂಡರು ದುಡ್ಡು ತಗೊಂಡು ರಾಜಕೀಯ ಮಾಡಿದಂಥ ನಿದರ್ಶನ ಇಲ್ಲವೇ ಇಲ್ಲ. ಇವತ್ತು ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳ ಒಂದು ಬಲಿಷ್ಠವಾದಂತಹ ಒಂದು ಶಕ್ತಿ. ಯಾರು ಬರ್ಬೋದು, ಯಾರು ಹೋಗ್ಬೋದು, ಆದರೆ ಕಾರ್ಯಕರ್ತರು ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿದ್ದಾರೆ ಅನ್ನೋದಕ್ಕೆ ನೀವೇ ನಿದರ್ಶನ. ಬಂಧುಗಳೇ, ರಾಜಕೀಯದಲ್ಲಿ ಭಾಳ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸುಮಾರು 40 ವರ್ಷಗಳಿಂದ ಕೂಡ ನಾನು ಮುಳಬಾಗಿಲು ತಾಲೂಕಿನಲ್ಲಿ ಓಡಾಡ್ತಾ ಬಂದಿದ್ದೇನೆ. ಅನೇಕ ರಾಜಕೀಯ ಗುರುಗಳನ್ನು ಕೂಡ ಹೊಂದಿದ್ದೇನೆ. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬೀರೇಗೌಡರು ಮತ್ತು ಕೆ ವಿ ಶಂಕರಪ್ಪನವರು, ಮಂಡಿಕಲ್ ವೆಂಕಟೇಶ್ ಅವರು, ತದನಂತರ ನಮ್ಮ ಧೀಮಂತ ನಾಯಕರಾದಂಥ ಆಲಂಗೂರು ಶ್ರೀನಿವಾಸ್ ಅವರು, ಮತ್ತು ನಮ್ಮ ಗುರುಗಳಾದಂಥ ಆರ್ ವೆಂಕಟರಾಮಯ್ಯನವರು. ಇವರಲ್ಲಿ MLA ಗಳಾಗುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಮಾನ್ಯ ಬೀರೇಗೌಡರಿಗೆ, ಮತ್ತು ಆಲಂಗೂರು ಶ್ರೀನಿವಾಸ್ ಅವರು ಮಂತ್ರಿಗಳಾಗಿದ್ದರು, ಮತ್ತು ನಮ್ಮ ಆರ್ ವೆಂಕಟರಾಮಯ್ಯನವ್ರಿಗೆ. ಅನೇಕ ಧೀಮಂತ ನಾಯಕರನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು. ಆ ಧೀಮಂತ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ನಾನು. ನಾವು ಯಾವತ್ತೂ ಕೂಡ ಹಣಕ್ಕಾಗಿ ರಾಜಕೀಯ ಮಾಡೋದಂಥವ್ರಲ್ಲ. ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ದುಡ್ದಿದ್ದೀವಿ, ಆರ್ ವೆಂಕಟರಾಮಯ್ಯನವ್ರಿಗೆ ದುಡ್ದಿದ್ದೀವಿ, ಬೀರೇಗೌಡ್ರಿಗೆ ದುಡ್ದಿದ್ದೀವಿ, ಸಮೃದ್ಧಿ ಮಂಜುನಾಥ್ ಅವ್ರಿಗೆ ದುಡ್ದಿದ್ದೀವಿ, ಮುನಿಯಾಂಜಪ್ಪನಿಗೂ ದುಡ್ದಿದ್ದೀವಿ 2 ಸಾರಿ. ಇಷ್ಟೆಲ್ಲ ದುಡಿದ್ರೂ ಕೂಡ ನಮ್ಮ ಪಕ್ಷದ ವೈಶಿಷ್ಟ್ಯ ಮುಳಬಾಗಿಲಲ್ಲಿ ಏನು ಅಂತಂದರೆ, ಯಾರೂ ಕೂಡ ಮುಖಂಡರು ದುಡ್ಡು ತಗೊಂಡು ರಾಜಕೀಯ ಮಾಡಿದಂಥ ನಿದರ್ಶನ ಇಲ್ಲವೇ ಇಲ್ಲ. ಇಲ್ಲ ಅಂತಂದರೆ 15 ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಇವತ್ತು ಜಾತ್ಯತೀತ ಜನತಾದಳ ಮುಳಬಾಗಿಲಿನಲ್ಲಿ ಶಕ್ತಿಯುತವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳ ಒಂದು ಬಲಿಷ್ಠವಾದಂತಹ ಒಂದು ಶಕ್ತಿ. ಯಾರು ಬರ್ಬೋದು, ಯಾರು ಹೋಗ್ಬೋದು, ಆದರೆ ಕಾರ್ಯಕರ್ತರು ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿದ್ದಾರೆ ಅನ್ನೋದಕ್ಕೆ ನೀವೇ ನಿದರ್ಶನ. ಅನೇಕ ಬಾರಿ ರಾಜಕೀಯದಲ್ಲಿ ನಿರಾಶೆ ಹೊಂದಿದ್ದೀವಿ. ಮುನಿಯಾಂಜಪ್ಪನವರು ಕೇವಲ ಕೆಲವೇ ಮತಗಳಲ್ಲಿ ಸೋತಾಗ ನೋವನ್ನು ಅನುಭವಿಸಿದ್ದೀವಿ. ಮತ್ತೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಈ ಸಾರಿ ಸೋತ್ರೆ ನನ್ನ ಹೆಣ ಹೋಗುತ್ತೆ ಅಂತಂದ್ರು. ಅಂತ ಸಂದರ್ಭಗಳು ಕೂಡ ಎದುರಿಸಿದ್ದೀವಿ. ನಿಮ್ಮ ಹೆಣ ಹೋಗದಾಗೆ ನಿಮ್ಮ ಗೆಲುವನ್ನು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನೀವು ಆಡಿದ ಮಾತಿಗೆ ನೋವಾಗಿ ನಮ್ಮ ಕಾರ್ಯಕರ್ತರು ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮಗೆ ಜೀವ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಗೆಲುವೇ ಸಾಕ್ಷಿ. 35,000 ಓಟಲ್ಲಿ ನಿಮ್ಮನ್ನು ಗೆಲ್ಲಿಸಿದ್ರು. ನಮ್ಮ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಬಂದಿದೆ. ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಪಕ್ಷ ಬಲಿಷ್ಠವಾಗಿದೆ, ಮುಂದಿನ ದಿನಗಳಲ್ಲಿ ಕೂಡ ಬಲಿಷ್ಠವಾಗಿರ್ತದೆ. ಇದೇ ನಮ್ಮ ಕಾರ್ಯಕರ್ತರು ನಮ್ಮ ಮಾನ್ಯ MP ಅವರ ಚುನಾವಣೆಯಲ್ಲೂ ಕೂಡ 35-40 ಸಾವಿರ ಲೀಡನ್ನು ಕೊಟ್ಟರು. ಇದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವು ಆಭಾರಿ ಆಗಿರಬೇಕಾಗ್ತದೆ. ಆದರೆ ಅಧಿಕಾರ ಬಂದ ತಕ್ಷಣ ನಾನಾಗ್ಬೋದು, ಸಾಮೇಗೌಡರು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ ಕಾರ್ಯಕರ್ತರು ಕೂಡ ಅವರನ್ನ ಕಡೆಗಣಿಸ್ತಾರೆ, ನಮ್ಮನ್ನು ಕೂಡ ಕಡೆಗಣಿಸ್ತಾರೆ. ನಾನು ಮೂಲತಃ ಏನು ರಾಜಕೀಯವಾಗಿ ಬಂದ ತಕ್ಷಣ ಯಾವುದೇ ಅಧಿಕಾರ ಇನ್ನೊಂದು ನನಗೆ ಸಿಕ್ಕಿರಲಿಲ್ಲ. ನಾನು ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ. 89ರಲ್ಲಿ ಕೆ ವಿ ಶಂಕರಪ್ಪನ ಎಲೆಕ್ಷನ್ ನಿಂತ್ಕೊಂಡಾಗ ಇನ್ನಿಲ್ಲದಂಥ ನೋವನ್ನು ಅನುಭವಿಸಿದ್ವಿ.
ನಮ್ಮಲ್ಲೇ ಒಡಕಾಗಿ ಇನ್ನೊಬ್ಬ ಅಭ್ಯರ್ಥಿ ನಿಂತ್ಕೊಂಡಾಗ ನಾವು 22,000 ಓಟನ್ನು ತಗೊಂಡ್ರು ಕೂಡ ನಾವು ಸೋತ್ವಿ. ಆದರೂ ಕೂಡ ಎದೆ ಊದಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ KV ಶಂಕರಪ್ಪನವರು ಮತ್ತು ಮಣಿಕಲ್ ವೆಂಕಟೇಶ್ ಅವರು, ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಬಂದ ನಂತರ ಅವರನ್ನು MLA ಮಾಡಿದ್ವಿ. 3,000 ಓಟಲ್ಲಿ ಅವರ ಗೆದ್ದಿದ್ದಂಥದ್ದು. ಆಗ ಶೇಷನ್ ಅವರು ಆಗೇನು ಮಾಡ್ತಾ ಇದ್ರು ಅಂತಂದರೆ, ಒಂದೇ ಒಂದು ಕಾರ್, ನಮಗೆ ಯಾವುದೇ ರೀತಿಯ ಕಾರುಗಳಿರಲಿಲ್ಲ, 2 ವೀಲರಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ನಾನು ಮತ್ತು ನಮ್ಮ ಚಿಕ್ಕಪ್ಪ ಸುಬ್ಬೇಗೌಡ ಅಂತ ರಾತ್ರಿ 2 ಗಂಟೆನಲ್ಲಿ ಚಮಕಲಹಳ್ಳಿ ಅನ್ನೋ ಊರು, ಇವತ್ತಿಗೂ ಕೂಡ ಚಮಕಲಹಳ್ಳಿ ಸುನಪಕುಂಟೆ ಅನ್ನೋ ಊರು ಇದ್ದಾರೆ. ನಮ್ಮ ಸುನಪಕುಂಟೆ ಬಾಂಧವರು ಈಗ ಬಂದಿದ್ದಾರೆ. ಆಗ ನಮ್ಮ ಪಕ್ಷ ಅಲ್ಲಿರಲಿಲ್ಲ. ಸುನಪಕುಂಟೆ ಊರಿನಲ್ಲಿ ನಮ್ಮ ಪಕ್ಷ ಇರಲಿಲ್ಲ. ಅಲ್ಲಿದ್ದಿದ್ದು ಕಾಂಗ್ರೆಸ್ CPM ಮಾತ್ರನೇ. ಅಂಥ ಸಂದರ್ಭದಲ್ಲಿ ನಾನು, ನಮ್ಮ ಸುಬ್ಬೇಗೌಡರು ಅಲ್ಲಿ ಏಜೆಂಟ್ ಏನಾದರೂ ಮಾಡಿ ಇಡಬೇಕು ಅಂತ ಹೋಗ್ತಾ ಇದ್ರೆ, ರಾತ್ರಿ 2 ಗಂಟೆಗೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಬಂದರು ಕಾರಲ್ಲಿ. ನಾವು 2 ವೀಲರಲ್ಲಿ ಬೇರೆ ಏನೋ ಸರಕು ತಗೊಂಡು ಹೋಗ್ತಾ ಇದ್ವಿ, ಅದು ಹೇಳೋಂಗಿಲ್ಲ. ಅಲ್ಲಿ ಕೊಡೋದಕ್ಕೆ ತಗೊಂಡು ಹೋಗ್ತಾ ಇರಬೇಕಾದ್ರೆ ಬಂದು ನಿಲ್ಲಿಸ್ಬಿಟ್ಟು, ఏమప్పా కందమ్మగాళ్ళు ఇంచేపులో పోతా ఉండరు యాలప్ప ఎంతందరు ఏం చేసేది కారులు లేదన్నా ఇట్లా 2 వీలర్లో పోతా ఉన్నాము ఇట్లా ఏజెంట్ లేదా ఆడ అయ్యో అంతా ನಮ್ಮ ದಿವಂಗತ ಮಗಲ್ರೆಡ್ಡಿ ಅವ್ರ ಮನೆಯಲ್ಲಿ ನಾಲ್ಕು ಸಾಲ అయిపోయింದಪ್ಪ ಅಂತ ಮಲಗಿಬಿಟ್ರು. ನಾನು ನಮ್ಮ ಸುಬ್ಬೇಗೌಡ 140 ಕಾರಲ್ಲಿ ಹೋಗಿ ಅದೇ ಊರಲ್ಲಿ ನಮ್ಮ ಬೈಪ್ನಳ್ಳಿ ಚಂಗಲರಾಯ ಅಂತ ಅವನನ್ನು ಎಲ್ಲರನ್ನು ಎಬ್ಬಿಸಿ ಆ ಒಂದು ಸಂದರ್ಭದಲ್ಲಿ ಎಬ್ಬಿಸಿ ಅಲ್ಲಿ ಏಜೆಂಟ್ ಇಟ್ಟು ಬಂದ್ವಿ. ಇದು ನಮಗಿರ್ತಕ್ಕಂಥ ಒಂದು ಪಾರ್ಟಿ ಕಮಿಟ್ಮೆಂಟ್. ಈ ಕಮಿಟ್ಮೆಂಟು ನಮ್ಮ ತಾಲೂಕಿನಲ್ಲಿ ನನಗೊಬ್ಬರಿಗೆ ಅಲ್ಲ, ಎಲ್ಲ ಕಾರ್ಯಕರ್ತರಿಗೂ ಇದೆ. ಇದನ್ನು ನಿಜಕ್ಕೂ ಕೂಡ ಶ್ಲಾಘಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೇನು ZPTPS ಎಲೆಕ್ಷನ್ಗಳು ಬರ್ತಾ ಇದೆ, ತಾವೆಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಬೇಕಾಗ್ತದೆ. ಮತ್ತು ಏನು ನಮ್ಮ ಒಕ್ಕೂಟದ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಈಗಾಗಲೇ 14 ಕೋಟಿ ನಷ್ಟ ಇದ್ದಿದ್ದನ್ನು ಈಗ ನಷ್ಟ ತೊಡೆದಾಕಿ ಲಾಭದ ಕಡೆ ಬರ್ತಾ ಇದ್ದೀವಿ. ಹತ್ತಿರದಲ್ಲೇ ಮ್ಯಾಟ್ಗಳನ್ನ ಕೊಡಬೇಕು, ಮತ್ತು ಚಾಪ್ ಕಟರ್ಸನ್ನು ಕೊಡಬೇಕು, ಮತ್ತು ಹಾಲು ಕರೆಯೋ ಮಿಷನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅವು ಕೂಡ ನಿಮಗೆ ಹತ್ತಿರದಲ್ಲೇ ಅವನ್ನೆಲ್ಲ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಇದಕ್ಕೆ ನನ್ನ ಸ್ನೇಹಿತರಾದಂಥ ಸಾಮೇಗೌಡರು ಕೂಡ ನನಗೆ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ನೀಡ್ತಾ ಇದೆ. ನಮ್ಮ ಒಂದು ಜಿಲ್ಲೆಯಲ್ಲಿ JDS ವತಿಯಿಂದ ನಾವು 4 ಜನ ಗೆದ್ದಿದ್ದೀವಿ. 4 ಜನ ಕೂಡ ಇಲ್ಲೇ ಇದ್ದೀವಿ. ಒಂದು ನಮ್ಮ ಹರೀಶ್ ಅವರು, ಮತ್ತು ನಮ್ಮ ನಾಗರಾಜ್ ಅವರು, ಮತ್ತು ಸಾಮೇಗೌಡರು, ಮತ್ತು ನಾನು 4 ಜನನೇ ಆದರೂ ಕೂಡ ನಾವು 4 ಜನನೇ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದರೂ ಕೂಡ ಏನು ಒಳ್ಳೆ ಕೆಲಸ ಆಗಬೇಕಾದ್ರೂ ಕೂಡ ನಾವೆಲ್ಲ ಕೂಡ ಒಟ್ಟಾಗಿದ್ದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನೌಕರರ ಸಂಘದವರು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ಚಿರಋಣಿ. ಮತ್ತು ನನ್ನನ್ನು ಈ ಚುನಾವಣೆಯಲ್ಲಿ 4ನೇ ಬಾರಿ ಈ ಚುನಾವಣೆ ನನಗೆ ಬಹಳ ಕಠಿಣ ಪರಿಸ್ಥಿತಿಯನ್ನು ತಂದಿಟ್ಟಿತ್ತು. ಆದರೂ ಕೂಡ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನನ್ನನ್ನು ಜಯಬೇರಿ ಬಾರಿಸಲಿಕ್ಕೆ ಕಾರಣರಾದಂಥ ನಿಮಗೆಲ್ರಿಗೂ ವಂದಿಸಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.